ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವಾಸವಿ ಪರಮೇಶ್ವರ ತಾಯಿ ಎಲ್ಲರಿಗೂ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಆ ತಾಯಿ ಎಲ್ಲರನ್ನು ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ, ಈಗಲೂ ಪ್ರಾರ್ಥನೆ ಮಾಡ್ತೇನೆ. ಅದೇ ರೀತಿ ಇವತ್ತು ಆರ್ಯವೈಶ್ಯ ಸಮಾಜದಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರ. ತುಂಬ ಖುಷಿಯಾಗುತ್ತೆ, ಇಂಥ ಕಾರ್ಯಕ್ರಮ ಎಲ್ಲ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಅದರಲ್ಲಿ ಇವತ್ತು ಸಮಾಜದ ಅಧ್ಯಕ್ಷರು ವೇದಿಕೆ ಮೇಲೆ ಇರ್ತಕ್ಕಂಥ, ನಾನು ಯಾರ ಹೆಸರು ಹೇಳೋದಿಲ್ಲ, ಯಾಕಂದರೆ ಅವರೆಲ್ಲ ನಮಗೆ ತುಂಬ ದೊಡ್ಡವರು. ಇನ್ನೂ ಅವರ ಪಾದಗಳಿಗೆಲ್ಲ ನಮಸ್ಕರಿಸ್ತಾ ಎಲ್ಲ ದೊಡ್ಡವರಿಗೆ. ಅದೇ ರೀತಿ ನಮ್ಮೆಲ್ಲ ಮಾರ್ಗದರ್ಶಕರು ನಮ್ಮ ಅಣ್ಣ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ. ಆಮೇಲೆ ಮುಖ್ಯವಾಗಿ ನಮ್ಮ ರಾಜೇಂದ್ರ ಗೌಡರು ಬಂದಿದ್ದಾರೆ. ಎಲ್ಲರಿಗಿಂತ ಮುಖ್ಯವಾಗಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇರೋದು ನಾವು ನಮ್ಮ ಸುವಾಸಿನ ಇವತ್ತು ಮುಳಬಾಗಿಲು ತಾಲೂಕಿನ ಯೋಜನಾ ಪ್ರಾಧಿಕಾರ ಅಂದರೆ ಪ್ಲ್ಯಾನಿಂಗ್ ಅಥಾರಿಟಿ ಚೇರ್ಮನ್ ಆಗಿ ಮಾಡಿರೋದಕ್ಕೆ ಮೊದಲನೇದಾಗಿ ಎಲ್ಲರಿಗೂ ಕೊತ್ತೂರು ಮಂಜುನೇ ಮಾಡಿರ್ತಾರೆ ಅಂತಾರೆ. ಆದರೆ ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಆದಿನಾರಾಯಣ ಅವರು ಮಾಡಬೇಕಂದ್ರೆ ಆದಿನಾರಾಯಣ ಅವರು ಕಾರಣ. ಯಾವತ್ತೂ ನಾವೆಲ್ಲೇ ಮಾತಾಡಬೇಕಂದ್ರೂ ಸತ್ಯವನ್ನೇ ಮಾತಾಡಬೇಕು, ಒಂದು ಒಳ್ಳೆಯ ಜಾಗದಲ್ಲಿ ಸತ್ಯವನ್ನೇ ಮಾತಾಡಬೇಕು. ಆದಿನಾರಾಯಣ ಅವರು ಸುಹಾಸ್ ಅವ್ರಿಗೆ ಏನಾದರೂ ಮಾಡಬೇಕು ಅಂತ ಇದ್ರು. ನಾನು ಹೇಳ್ದೆ, ಅಣ್ಣ ನನಗೆ ಯಾವತ್ತೂ ಐಡಿಯಾನೇ ಬಂದಿಲ್ಲ, ನಾನು ಏನನ್ನು ಹೇಳ್ತಾ ಇದೆಯಾ ಅಂದರೆ, ನನಗೆ ಐಡಿಯಾ ಏನಕ್ಕೆ ಬಂದಿಲ್ಲ. ನಾವು ಯಾವಾಗಲೂ ಬೆಳಗ್ಗೆ ಸಾಯಂಕಾಲ ಜೊತೆಯಲ್ಲಿ ಇರ್ತೀವಿ, ಟೀ ಕುಡಿಯೋಕ್ಕೆ ಜೊತೆಯಲ್ಲಿ ಓಡಾಡ್ತೀವಿ, ಊಟ ಮಾಡೋಕ್ಕೆ ಜೊತೆಯಲ್ಲಿ ಓಡಾಡ್ತೀವಿ, ಎಲ್ಲ ಜಾಗದಲ್ಲಿ ನಾವು ಓಡಾಡಿದ್ರೆ ನನಗೇನು ಐಡಿಯಾ ಬರೋಲ್ಲ. ಜೊತೆಯಲ್ಲಿ ಇದ್ದೀವಲ್ಲ, ಐಡಿಯಾ ಬರೋದಿಲ್ಲ. ಅದು ಆದಿನಾರಾಯಣ ಅವರು ಹೇಳಿದ್ರು, ಅಣ್ಣ ನಿನಗೆ ಈ ಸಮಾಜದ ಪರವಾಗಿ ಎಲ್ಲರ ಪರವಾಗಿ ನಾನು ಆದಿನಾರಾಯಣ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಇಂಥ ಒಳ್ಳೆಯ ಕಾರ್ಯಕ್ರಮ ನೀವು ಮಾಡಿದ್ರಿ. ನಿಮ್ಮ ಲೆಟ್ರ್ ಇಲ್ಲ ಅಂದಿದ್ರೆ ಅದು ಆಗೋ ಕೆಲಸ ಅಲ್ಲ. ಅವ್ರು ಲೆಟ್ರ್ ಕೊಟ್ಟರು ಅಂದರೆ ಫಾಲೋ ಅಪ್ ಮಾಡಿದ್ದು, ಟೇಬಲ್ ಟು ಟೇಬಲು ಫಾಲೋ ಅಪ್ ಮಾಡಿ ಹೋಗಿದ್ದು. ಯಾಕೆ ನಾನು ವಿಧಾನಸೌಧದಲ್ಲಿ ಇರ್ತೀನಿ, ಅಲ್ಲೇ ಓಡಾಡ್ತಾ ಇರ್ತೀನಲ್ಲ, ಹೋಗಿ ಇಮಿಡಿಯೇಟಾಗಿ ಮಾಡ್ಕೊಂಡು ಬಂದೆ ಅವರೊಂದು ಮಾರ್ಗದರ್ಶನ. ಅದೇ ರೀತಿ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಸುರೇಶ್ ಅಣ್ಣವರು, ಬೈರತಿ ಸುರೇಶ್ ಅಣ್ಣವರು ಇದಕ್ಕೆ ಅವರು ಆದಿನಾರಾಯಣನವರು ಲೆಟ್ರ್ ಕೊಟ್ಟ ಮೇಲೆ ಅವ್ರು ಲೆಟ್ರ್ ಕೊಟ್ಟು ಅವ್ರು ಫೋನ್ ಮಾಡಿ ಹೇಳಿ ಇಮಿಡಿಯೇಟ್, ಯಾಕಂದರೆ ಅವ್ರದ್ದೇ ಡಿಪಾರ್ಟ್ಮೆಂಟ್, ಅವರೇ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟಿಗೆ, ಅವರೇ ಡಿಪಾರ್ಟ್ಮೆಂಟಿಂದ ಅವರು ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ MLC ಅನಿಲನ್ನವರು ಜೊತೆಯಲ್ಲಿ ಬಂದು ಸುಹಾಸ್ ಮಾಡಬೇಕಪ್ಪ, ಏನಾದರೂ ಆಗಲಿ ಸುಹಾಸ್ ಇರಲೇಬೇಕು ನಮಗೆ. ನಾವು ಶೆಟ್ರಿಗೆ ಏನು ಅವಕಾಶ ಕೊಟ್ಟಿದ್ದೀವಿ ಈ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಶೆಟ್ರಿಗೆ ಏನಾದರೂ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಾರ್ಟಿನಲ್ಲಿ ಅವಕಾಶ ಕೊಟ್ಟಿದ್ದೀವಿ ನಾವು. ಅವ್ರಿಗೆ ಮಾಡಬೇಕು ಅಂತ ನಮ್ಮ ಅನಿಲನ್ನವರು ನಜೀರನ್ನವರು ಇಬ್ಬರು ಹೇಳಿದ್ರು. ನಮ್ಮ ನಜೀರ್ ಮಾತಾಡ್ತಾ ಇರ್ಬೇಕು, ಹೌದ್ರಿ ಮೊದಲು ಚಿಕ್ಕರೆಡ್ಡಿ ಶೆಟ್ಟಿ ಇದ್ರಲ್ಲ, ಅವ್ರು ಏನಾಗಬೇಕು ಇವ್ರಿಗೆ ಅಂದರೆ, ಇಲ್ಲ ಚಿಕ್ಕರೆಡ್ಡಿ ಶೆಟ್ಟಿ ಅವರು ತಮ್ಮನ ಮಗನೇ ಚಿಕ್ಕರೆಡ್ಡಿ ಶೆಟ್ಟಿ ಸ್ವಂತ ದೊಡ್ಡಪ್ಪ ಆಗಬೇಕು, ಇರ್ಬೇಕು ರೀ, ಅವರೆಲ್ಲ ಇರ್ಬೇಕು ರೀ, ಕೊಡ್ಬೇಕು ನಮ್ಮ ನಜೀರಣ್ಣವರು ಹಂಗಂದ್ರು. ಅದರಿಂದ ನಾನು ಎಲ್ಲರಿಗೂ, ನಮ್ಮ ನಾಯಕರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ನೋಡಿ ಯಾವತ್ತೂ ನನಗೆ ಒಂದು ಕ್ಯಾರೆಕ್ಟರ್ ಇದೆ. ಏನಂತ ಹೇಳಿದ್ರೆ, ನನ್ನ ಕೈಯಲ್ಲಿ ಏನಾದರೂ ಆದರೆ ಯಾರಿಗಾದರೂ ಸಹಾಯ ಮಾಡ್ತೀನಿ. ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಿಲ್ಲ ಅಂದರೆ ಕೆಟ್ಟದಂತೂ ಬಯಸೋಕ್ಕೆ ಹೋಗೋದಿಲ್ಲ, ಅವ್ರಿಗೆ ಒಳ್ಳೇದಾಗಲಿ ಬಿಡಪ್ಪ ಅಂತ. ನನ್ನ ಹತ್ರ ಏನೂ ಇಲ್ಲದಿದ್ರೂ ಪರವಾಗಿಲ್ಲ, ಗಂಜಿ ಬೇಕಾದ್ರೆ ಕುಡಿದ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊಂಡ್ರೆ ನಿದ್ದೆ ಬರಬೇಕು, ಅದಕ್ಕೆ ನಾನು ಇಷ್ಟಪಡ್ತೀನಿ. ಆದರೆ ಏನೇ ಕೆಲಸ ಮಾಡಿದ್ರು ಇಷ್ಟಪಟ್ಟು ಮಾಡ್ತೀವೋ ಮಾತ್ರ, ಕಷ್ಟಪಟ್ಟು ಯಾವುದೂ ನಾವು ಮಾಡೋದಿಲ್ಲ. ಅದನ್ನು ಇವತ್ತು ಸುಹಾಸ್ಗೆ ನಾವೆಲ್ಲರೂ ಸೇರಿ ಎಲ್ಲ ನಾಯಕರು, ಇಲ್ಲಿ ಲೋಕಲಲ್ಲಿ ಇರ್ತಕ್ಕಂಥವ್ರು, ನಮ್ಮ ರಾಮಲಿಂಗಾರೆಡ್ಡಿನ ಆಗ್ಬೋದು, ನಮ್ಮ CPM ಗೋಪಾಲನ್ ಆಗ್ಬೋದು, ರಾಜೇಂದ್ರ ಗೌಡ್ರು ಆಗ್ಬೋದು, ಬುಜ್ನಳ್ಳಿ ಮಂಜಣ್ಣ ಆಗ್ಬೋದು, ನಮ್ಮ ಸರ್ವಕನ್ ಗೌಡರು ಎಲ್ಲರೂ ಸುಹಾಸ್ ಮಾಡಿದ್ರು ಒಳ್ಳೆ ಕೆಲಸ ಅಂತ ಮಾಡಿದರು. ಆದರೆ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡೋಕ್ಕೆ ಹೋದಾಗ ನಿಮ್ಮ ಕಮ್ಯುನಿಟಿಗೆ ಸಂಬಂಧಪಟ್ಟಿದ್ದರು ಕೆಲವರು ಕಾಲೇಜಿಗೆ ಬಂದರು ಇದನ್ನು ಮಾಡೋದಕ್ಕೆ. ಅದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಾನು ಹೆಂಗೆ ಅಂತೇಳಿದ್ರೆ, ಒಂದು ಸ್ಕೆಚ್ ಹಾಕ್ಕೊಂಡ್ರೆ ಕೆಲವರೆಲ್ಲ ಹೆಂಗೆ ಅಂದರೆ ಬೇರೆಯವರು ಭುಜದ ಮೇಲೆ ಗನ್ನಿಟ್ಕೊಂಡು ಶೂಟ್ ಮಾಡೋಕ್ಕೆ ಹೋಗ್ತಾರೆ, ಯಾಕಂದ್ರೆ ಅವ್ರ ಮಕ್ಕ ಕಾಣಿಸ್ಲಿ, ನಾನು ಕಾಣಿಸ್ಬಾರ್ದು ಅಂತ. ನಮ್ದು ಆ ಕ್ಯಾರೆಕ್ಟರ್ ಹೊಡಿಬೇಕಾ ಡೈರೆಕ್ಟಾಗಿ ಹೊಡಿತೀವಿ, ಇಲ್ಲ ಕಾಲು ಬೀಳಬೇಕಾ ಡೈರೆಕ್ಟಾಗಿ ಬೀಳ್ತೀವಿ, ಆ ಥರ. ಆದರೆ ನಮಗೊಂದು ವಿಚಾರ ಏನು ಅಂತೇಳಿದ್ರೆ, ಯಾರಿಗಾದ್ರೂ ಒಳ್ಳೇದಾಗುತ್ತೆ ಅಂದರೆ ನಾನು ತುಂಬ ಖುಷಿ ಪಡ್ತೀನಿ, ಸಂತೋಷ ಪಡ್ತೀನಿ. ನಾನು ಯಾವುದಾದ್ರೂ ಅಂತೆ ಯಾರಾದರೂ ಒಂದು ಮನೆಯಲ್ಲಿ ಊಟಕ್ಕೆ ಕರೆದ್ರೆ, ನನಗೆಲ್ಲೋ ನನ್ನ ಮಕ್ಕಳು, ನನ್ನ ಅಕ್ಕನೋ, ನನ್ನ ತಂಗಿನೋ ಕರೆದಾಗ ನಾನು ಇಷ್ಟಪಡ್ತೀನಿ, ಇವಾಗ ಅವ್ರ ಮನೇಲಿ ಊಟ ಮಾಡಬೇಕು ಅಂತ ಹೇಳಿದ್ರೆ. ಆ ರೀತಿಯಲ್ಲಿ ನಮಗೆ ಖುಷಿಯಾಗಿ ಮಾಡಬೇಕು ಯಾವುದೇ ಮಾಡಿದ್ರು. ಯೋಜನಾ ಪ್ರಾಧಿಕಾರ ಅಂದರೆ ಕೆಲವರೊಂದು ಏನೇನೋ ತಿಳ್ಕೊಳ್ತಾರೆ. ಇವತ್ತು ನಾಳೆ ನೀವೇನಾದರೂ ಟೌನಲ್ಲಿ ಎಲ್ಲಾದರೂ ನೀವು ಮನೆ ಕಟ್ಟಬೇಕಂದ್ರೆ ಆ ಯೋಜನಾ ಪ್ರಾಧಿಕಾರದಲ್ಲಿ ನಿಮ್ಗೆ ಅಪ್ರೂವಲ್ ಬೇಕಾಗ್ತದೆ. ನೀವು ಹಂಗೆ ಕಟ್ಟೋದಕ್ಕೆ ಚಾನ್ಸಸ್ಸೇ ಇಲ್ಲ, ಆಗೋದೇ ಇಲ್ಲ. ಆ NOC ತೊಗೊಂಡ್ರೆ ಮಾತ್ರ ನಿಮಗೆ ಕರೆಂಟ್ ಕೊಡೋದು, ನೀರು ಕೊಡೋದು, ಎಲ್ಲ ಕೊಡೋದು, ಅದು ತೊಗೊಂಡ್ರೆ ಮಾತ್ರ. ಯಾಕಂದರೆ ಫ್ಯೂಚರ್ ಪ್ಲ್ಯಾನ್ ಮಾಡೋದಕ್ಕೆ ಯೋಜನಾ ಪ್ರಾಧಿಕಾರ ಅಂದರೆ ಫ್ಯೂಚರ್ ಪ್ಲ್ಯಾನ್. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಎಲ್ಲೇ ಆಗಲಿ
ರೈತರಿಗೆ ಜಾಗ ಎಷ್ಟು ಇಡಬೇಕು ಅನ್ನೋದು ಅವರೇ ತೀರ್ಮಾನ ಮಾಡಬೇಕು. ರೈತರು ವ್ಯವಸಾಯ ಮಾಡುವಂಥ ಅಗ್ರಿಕಲ್ಚರ್ ಲ್ಯಾಂಡು ಎಷ್ಟು ಇಡಬೇಕು, ಈ ಪಾಪ್ಯುಲೇಷನ್ ಮೇಲೆ ಎಷ್ಟು ಇಡಬೇಕು ಅನ್ನೋದನ್ನು ಅವರೇ ತೀರ್ಮಾನ ಮಾಡ್ತಾರೆ. ಇಂಡಸ್ಟ್ರಿಯಲ್ ಝೋನ್ ಎಲ್ಲಿ ಮಾಡಬೇಕು ಅನ್ನೋದು ಅವರೇ ತೀರ್ಮಾನ ಮಾಡ್ತಾರೆ. ಆಮೇಲೆ ಸ್ಕೂಲ್ಸು, ಹಾಸ್ಟೆಲ್ಸು ಇಂಥದ್ದು ಮಾಡೋದಕ್ಕೆ ಯಾವ ಏರಿಯಾದಲ್ಲಿ ಮಾಡ್ಬೋದು, ಪ್ರಕೃತಿ ಹೆಂಗಿದೆ ಅನ್ನೋದನ್ನು ಅದನ್ನು ಯೋಜನಾ ಪ್ರಾಧಿಕಾರನೇ ತೀರ್ಮಾನ ಮಾಡುತ್ತೆ. ಆಮೇಲೆ ಈ ಸ್ಕೂಲ್ಸ್ ಆಗ್ಬೋದು, ಇಂಡಸ್ಟ್ರೀಸ್ ಆಗ್ಬೋದು, ರೆಸಿಡೆನ್ಸಿಲ್ ಆಗ್ಬೋದು, ಯಾವುದೇ ರೆಸಿಡೆನ್ಸಿಯಲ್ ಲೇಔಟ್ ಇದ್ರೂ ಅವ್ರ ಹತ್ರ ಅಪ್ರೂವಲ್ ತೊಗೋಬೇಕು. ಕನ್ವರ್ಷನ್ ಮುಂಚೆ NOC ಕೊಡಬೇಕು, ಕನ್ವರ್ಷನ್ ಆದಮೇಲೆ ಪ್ಲ್ಯಾನಿಂಗ್ ಅಪ್ರೂವಲ್ ಕೊಡಬೇಕು, ಪ್ಲ್ಯಾನಿಂಗ್ ಅಪ್ರೂವಲ್ ಆದಮೇಲೆ ಅವರಿಗೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಕೊಡಬೇಕು. ಒಂದೊಂದು ಸೈಟ್ಗೂ ಇಂಡಿವಿಜುವಲ್ ಖಾತೆಗಳು ಮಾಡಿ ಸೇಲ್ ಮಾಡಬೇಕು. ಅದ್ರಿಗೂ ಸೇಲ್ ಮಾಡೋದಕ್ಕೆ ಆಗೋದಿಲ್ಲ, ಕಂಪ್ಯೂಟರ್ ತೊಗೊಳ್ಳೋದಿಲ್ಲ. ಇವರೆಲ್ಲ ಅಪ್ರೂವಲು ಯಾರು ಚೇರ್ಮನ್ ಇರ್ತಾರೆ ಅವರ ಸಿಗ್ನೇಚರ್ ಮೇಲೇ ಎಲ್ಲವನ್ನೂ ಆಗೋದು. ಇದು ಹೆಂಗೆ ಅಂದರೆ ಮಾಡೋಕ್ಕೆ ಹೋದರೆ ಇದರ ಕೆಲಸ ಎವ್ರಿ ಮಿನಿಟ್ ಕೆಲಸ ಮಾಡುವಂಥ ಒಂದು ಪ್ರಾಧಿಕಾರ ಇದು. ಎವ್ರಿ ಮಿನಿಟ್ ಒಂದೊಂದು ನಿಮಿಷಕ್ಕೂ ಕೆಲಸ ಇರುತ್ತೆ ಅವ್ರಿಗೆ. ಅಷ್ಟು ಮಾಡುವಂಥ ಒಳ್ಳೆ ಜನಗಳಿಗೇನಾದರೂ ಸೇವೆ ಮಾಡೋಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ನಗರಸಭೆ, MLA, ಯೋಜನಾ ಪ್ರಾಧಿಕಾರ ಇಂಥದ್ರಲ್ಲೇ ಜನಗಳಿಗೆ ಸೇವೆ ಮಾಡೋಕ್ಕಾಗುವಂಥದ್ದು. ಬೇರೆದ್ರಲ್ಲಿ ಯಾವುದು ಜನಗಳಿಗೆ ಸೇವೆ ಮಾಡೋಕ್ಕೆ ಆಗೋದಿಲ್ಲ, ಬೇರೆ ಇದಕ್ಕೆ ಯಾವುದಕ್ಕೂ ಜನಗಳಿಗೆ ಸೇವೆ ಮಾಡೋಕ್ಕೋದಿಲ್ಲ. ಅದರಿಂದ ಇವತ್ತು ಒಂದು ಒಳ್ಳೆ ಅದ್ಭುತವಾದಂಥ ಒಂದು ವಿಚಾರ ಮಾಡಿದ್ದೀವಿ. ಇದೇ ಥರ ಮುಂದಕ್ಕೂ ಇರಲಿ, ಮುಂದಕ್ಕೂ ಸುಹಾಸ್ ಇದೇ ಥರ ಬೆಳ್ಕೊಂಡು ಬರಲಿ. ನಾವೆಲ್ಲರೂ ಜೊತೆಗಿರ್ತೀವಿ. ನಾವೆಲ್ಲೇ ಹೋಗ್ಬೇಕು, ಏನೇ ಕೆಲಸ ಮಾಡಬೇಕಂದ್ರೂ ಆಂಜನೇಯ ಸ್ವಾಮಿ ನೆನೆಸ್ಕೊಳ್ತೀವಿ. ನಮ್ಮ ಸುಹಾಸ್ ಅವರಪ್ಪ, ನಾನು ಅವ್ರನ್ನಪ್ಪ ಅಂತಲೇ ಕರೆಯೋದು. ಅವ್ರನ್ನ ನೆನೆಸ್ಕೊಂಡು ಅವ್ರು ಎಲ್ಲಾದರೂ ಹೋದಾಗ ಅವ್ರು ನೆನೆಸ್ಕೊಂಡು ಹೋಗ್ತೀವಿ. ಆ ಕೆಲಸಗಳೆಲ್ಲ ಜೈವಾಗಿ ಸಾಧಿಸ್ಕೊಂಡೇ ಬರೋದು ನಾವು, ಜೈವಾಗಿ ಸಾಧಿಸ್ಕೊಂಡೇ ಬರ್ತೀವಿ ನಾವು. ನಾನು ಕೋಲಾರಲ್ಲಿ ಎಲೆಕ್ಷನ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಬಂದುಬಿಟ್ಟು ಯಜಮಾನ್ರ ಹತ್ರ ದುಡ್ಡು ತೊಗೊಂಡೋಗಿದ್ದು. ಇಲ್ಲಿ ಎಲೆಕ್ಷನ್ಗೆ ಹೋಗಬೇಕು ಅಂದ್ರೆ ಅವ್ರ ಹತ್ರ ದುಡ್ಡು ತೊಗೊಂಡು ಹೋಗೋದು. ಫಸ್ಟು ಎಷ್ಟು ಕೊಟ್ಟರೆ ಅಷ್ಟು ತೊಗೊಂಡು ಹೋಗೋದು. ಅದು 100 ರೂಪಾಯಿ ಕೊಡಲಿ, 1000 ರೂಪಾಯಿ ಕೊಟ್ಟು ತೊಗೊಂಡು ಜೋಬಲ್ಲಿ ಇಟ್ಕೊಂಡು ಅದ್ರ ಮೇಲೆ ಬರ್ಕೊಳ್ತೀವಿ. RSS ಅದು ಬರ್ಕೊಂಡು ಇಟ್ಕೊಂಡು ಆಮೇಲೆ ಎಲೆಕ್ಷನ್ಗೆ ಹೋಗೋದಂಗೆ. ಆ ಥರ ಒಂದು ವಿಶ್ವಾಸ, ಒಂದು ನಂಬಿಕೆ, ಒಂದು ಪ್ರೀತಿ ಮುಖ್ಯ. ಇದೆಲ್ಲ ನಾವು ಯಾವತ್ತೂ ರಾಜಕೀಯ ಇರ್ಬೋದು, ಹೋಗ್ಬೋದು, ಶಾಶ್ವತ ಯಾವುದೂ ಅಲ್ಲ, ಏನೂ ಶಾಶ್ವತ ಅಲ್ಲ. ನಾವು ಮಾಡಿರುವಂಥ ಕೆಲಸ, ನಾವು ಇಟ್ಟಿರುವಂಥ ಜನಗಳಿಗೆ ಒಳ್ಳೆಯ ಕೆಲಸ ಮಾಡಿರೋದು ನಮ್ಗೆ ಶಾಶ್ವತವಾಗಿ ಯಾವತ್ತು ಉಳಿಯೋದು. ಅದರಿಂದ ಏನಾದರೂ ಆದರೆ ನಮ್ಮಲ್ಲಿ ಒಳ್ಳೆಯದು ಮಾಡೋಕ್ಕೆ ಹೋಗಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಅದರಿಂದ ಖಂಡಿತವಾಗ್ಲೂ ಸುಹಾಸ್ಗಾಗ್ಬೋದು, ನಿಮ್ಮ ಕಮ್ಯುನಿಟಿ ವಿಚಾರ ಬಂದಾಗ, ನಾನು ಇಲ್ಲಿ MLA ಇದ್ದಾಗಲೂ ಇದು ಹೊಡಿಬೇಕಂದ್ರೆ ಆವತ್ತು ದೇವಸ್ಥಾನದ ಕಾಂಪೌಂಡು, ಗೋಪುರ ಹೊಡಿಬಾರ್ದು ಅಂತ ನೀವೆಲ್ಲ ಹೇಳಿದ್ರೆ ಆವತ್ತು ಅದನ್ನೆಲ್ಲ ಬಿಟ್ಟೇ ಮಾಡಿದ್ವಿ. ಯಾಕಂದರೆ ಇಲ್ಲಿ ಇದೆಲ್ಲ ಹಳೆಯದು ಕಾಪಾಡ್ಕೋಬೇಕು, ನಾವು ಹಳೆಯದನ್ನು ಕಾಪಾಡ್ಕೋಬೇಕು, ಕಳ್ಕೋಬಾರ್ದು, ನಾವು ಹಳೆಯದನ್ನು ಕಾಪಾಡ್ಕೋಬೇಕು. ಅದರಿಂದ ನಾವೆಷ್ಟೋ ಒಂದು ಸೇವೆ ಮಾಡ್ಕೊಂಡು ಬಂದಿದ್ವಿ. ಅದರಲ್ಲಿ ಸ್ಪೆಷಲ್ ಏನಂದ್ರೆ ನಾವೆಲ್ಲ ಒಂದೇ ಪಂಚಾಯತಿಯವರು, ಅಂಬ್ಲಿಕಲ್ ಪಂಚಾಯತಿಯವರು, ಒಂದೇ ಊರವ್ರ ಲೆಕ್ಕ ನಾವೆಲ್ಲ, ಒಂದೇ ಊರವ್ರು. ಅದು ಒಂದು ಆಸೆ ಇರುತ್ತೆ, ಎಲ್ಲೋ ನಮ್ಮ ಪಂಚಾಯತಿ ಅಲ್ವಾ ಇರಲಿ ಅನ್ನೋ ಒಂದು ಆಸೆ ಇರುತ್ತೆ. ಖಂಡಿತವಾಗ್ಲೂ ಸುಹಾಸ್ ಆಗ್ಬೋದು. ಆಮೇಲೆ ಎಲ್ರಿಗೂ ದೊಡ್ಡವ್ರಿಗೆಲ್ಲ ಒಂದು ಹೇಳ್ತೀವಿ, ಯಾವುದೇ ಒಂದು ವಿಚಾರ ಇದ್ರೂ ಇವತ್ತು ಸುಹಾಸು ಕಮ್ಯುನಿಟಿ ಸಂಬಂಧಪಟ್ಟಾಗ, ಕಮ್ಯುನಿಟಿದು ಯಾವುದೋ ಒಂದು ಪೊಲೀಸು, ಒಂದು ಕೇಸು, ಚಿಕ್ಕದು ಅಂಥದ್ದು ಇಂಥದ್ದು ಏನೇ ಇದ್ದರೂ, ಬೆಂಗಳೂರು ಇನ್ನೊಂದು ಜಾಗದಲ್ಲಿ ಏನೇ ಇದ್ರೂ ನಮಗೆಲ್ಲ ಫೋನ್ ಮಾಡ್ತಾಯಿದ್ರು. ನಾವೆಲ್ಲ ಕೆಲಸಗಳು ಮಾಡಿಕೊಡ್ತೇವೆ. ಇವಾಗೆಲ್ಲ ನಮಗೆ ಫೋನ್ ಮಾಡಲ್ಲ, ಅವರೇ ಮಾಡ್ಕೊಳ್ತಾರೆ ಎಲ್ಲ. ಅಂದರೆ ಆ ಲೆವೆಲ್ಗೆ ಬಂದಿದ್ದಾರೆ. ಮೊದಲು ನಮಗೆ ಫೋನ್ ಮಾಡಿ ನಾವು ಮಾಡಬೇಕಾಗಿತ್ತು, ಇವತ್ತು ನಾವು ಮಾಡಬೇಕಾಗಿಲ್ಲ, ಅವರೇ ಮಾಡ್ಕೊಳ್ತಾರೆ ಎಲ್ಲ. ಅದು ನಮಗೆ ಖುಷಿ, ಸಂತೋಷ. ನಮಗೆ ಸ್ವಲ್ಪ ಬರ್ಡನ್ ಕಮ್ಮಿ ಆಯಿತು, ಅವ್ರು ಫಾಲೋಅಪ್ ಮಾಡಲಿ ಅಂತ. ಹೆಂಗೆ ಹೋಗ್ತಾ ಇದ್ರು ಅವನ್ನೆಲ್ಲ ಬಿಡಬೇಕು. ಆ ದಾರಿನಲ್ಲಿ ಏನಾದರೂ ಕೆಟ್ಟದಾಗಿ ಹೋಗ್ತಾ ಇದ್ರೆ ನಾವು ಸರಿಪಡಿಸ್ಬೇಕು ಅಷ್ಟೇ. ಸರಿಪಡಿಸುವಂಥ ಜವಾಬ್ದಾರಿ ತೊಗೋಬೇಕು, ಫಾಲೋ ಮಾಡಬೇಕು, ಸರಿಪಡಿಸ್ಬೇಕು. ಏನು ಮಾಡ್ತಾ ಇದ್ದಾರೆ ಅಂತ ನಾವು ಅದನ್ನು ಹೇಳ್ಬಾರ್ದು. ಮಾಡೋದೆಲ್ಲ ಒಳ್ಳೆಯದೇ ಮಾಡ್ತಾರೆ ಅಂತ ಆ ನಂಬಿಕೆ ಇದ್ದರೆ ಮಾತ್ರ ನಾವು ಆ ರೂಟಲ್ಲಿ ಬಿಡುವಂಥದ್ದನ್ನು. ಅದರಿಂದ ನಿಮ್ಮ ಇವತ್ತು ಆರ್ಯವೈಶ್ಯ ಸಮಾಜ, ವಾಸವಿ ತಾಯಿ, ಎಲ್ಲ ಕಮ್ಯುನಿಟಿಯವರಿಗೆಲ್ಲ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾರಿಗೂ ಈ ಥರ ಮಾಡೋದಿಲ್ಲ, ಕಮ್ಯುನಿಟಿನಲ್ಲಿ ಆದಾಗ ಯಾರಿಗೂ ಮಾಡೋದಿಲ್ಲ. ಖಂಡಿತವಾಗಿ ನೀವೆಲ್ಲ ಸೇರಿದ್ದು ಇದೆಲ್ಲ ಒಂದು ಪ್ರೋತ್ಸಾಹ, ಒಂದು ಉತ್ಸಾಹ, ಒಂದು ಧೈರ್ಯ. ನಮಗೇನೇ ಆದರೂ ಒಂದು ಮಾಡಬೇಕಂದ್ರೆ ನಮ್ಮ ಜೊತೆ ನಮ್ಮ ಕಮ್ಯುನಿಟಿಯವರು ಇದ್ದಾರೆ. ಏನಾದರೂ ನಿಮಗೂ ಅಷ್ಟೇ ಸುಹಾಸ್ ಇರೋದ್ರಿಂದ ಒಂದು ಧೈರ್ಯ ಇದೆ. ಸುಹಾಸ್ಗೆ ಇಷ್ಟು ಜನ ಇದ್ದಿರೋದು, ಇದಕ್ಕಿಂತ ಧೈರ್ಯ ಬೇರೆ ಏನೂ ಇಲ್ಲ. ಇದೇ ದೊಡ್ಡ ಧೈರ್ಯ. ಒಂದು ಆಲದ ಮರ ಇದು, ಸಮಾಜನೇ ಒಂದು ಆಲದ ಮರ. ಈ ರೀತಿ ಇರೋದ್ರಿಂದ ನೀವೆಲ್ಲರೂ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಾ. ತಮ್ಮೆಲ್ಲರಿಗೂ ನಾವು ಆರ್ಯವೈಶ್ಯ ಸಮಾಜದ ಎಲ್ಲ ದೊಡ್ಡವರು, ಇಲ್ಲಿರ್ತಕ್ಕಂಥ ಎಲ್ಲರಿಗೂ, ಎಲ್ಲ ನಮ್ಮ ಮಹಿಳೆಯರು, ಎಲ್ಲ ಅಕ್ಕಂಗಿರು ಎಲ್ಲರೂ ಬಂದು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ, ಸುಹಾಸ್ ಜೊತೆ ಯಾವಾಗಲೂ ನಾವು ಇರ್ತೀವಿ. ಇನ್ನು ಮುಂದಕ್ಕೂ ನಾವು ಇದೇ ರೀತಿ ಜೊತೆಯಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಕರ್ಕೊಂಡು ಹೋಗ್ತೀವಿ. ಇವಾಗ ಇಷ್ಟು ದಿವಸ ನಾವು ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಸುಹಾಸ್ನ. ಇವಾಗ ಸುಹಾಸ್ ನಮ್ಮನ್ನು ಕರ್ಕೊಂಡು ಹೋಗೋ ಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ. ಇವತ್ತು ಸುಹಾಸ್ ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಬರೋದ್ರಿಂದ ಧನ್ಯವಾದ ತಿಳಿಸ ನಮ್ಮ ಪತ್ರಕರ್ತ ಸ್ನೇಹಿತರು ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಸುಹಾಸ್ಗಿನ್ನ ಹೈಯೆಸ್ಟು ಪೋಸ್ಟ್ಗಳು ಸಿಗಲಿ, ಅದೆಲ್ಲ ನಾವು ಮಾಡೋ ಶಕ್ತಿ ಇದೆ, ನಾವು ಮಾಡ್ತೀವಿ ಅಂತ ಹೇಳ್ತಾ, ಈ ಸಮಾಜದಿಂದ ನಾವೆಲ್ಲರೂ, ನಾನು, ಆದಿನಾರಾಯಣ, ನಮ್ಮ ರಾಮಲಿಂಗಾರೆಡ್ಡಿನ, ರಾಜೇಂದ್ರ ಗೌಡ್ರು ಆಗ್ಬೋದು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಮಾನನ್ನವರು, ನಮ್ಮ ಅನಿಲ್ ಅನ್ನೋರು, ನಾವೆಲ್ಲರೂ ಈ ಸಮಾಜದ ಜೊತೆ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ವಾಸವಿ ತಾಯಿ.